ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನಮ್ಮೆಲ್ಲರಿಗೂ ಅತ್ಯಂತ ಪರಮಪೂಜ್ಯವಾದ ಬೆಳಗಾವಿಯ ಪ್ರತಿಷ್ಠಿತ BK ಮಾಡೆಲ್ ಹೈಸ್ಕೂಲಿನ ಶತಮಾನೋತ್ಸವ ಸಡಗರ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಗಳ ಬೆಂಬಲವನ್ನು ಪಡೆದು ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ. ಮೊದಲು ನಿಮ್ಮೆಲ್ಲರಿಗೂ ಅನಂತ ಪ್ರಣಾಮಗಳು. ಈ ಮಹಾನ್ ಸಂಸ್ಥೆಯನ್ನು ಸ್ಥಾಪಿಸಿದ ಎಲ್ಲ ಮಹಾಚೇತನಗಳಿಗೆ, ಸಪ್ತರ್ಷಿಗಳು ಮತ್ತು 6 ಜನ ಹಿರಿಯರು, ಅದಕ್ಕೆ ಬೆಂಬಲವಾಗಿ ನಿಂತಹ ಮಹಾದಾನಿಗಳು, ಈ ಸಂಸ್ಥೆಯನ್ನು 100 ವರ್ಷಗಳ ಕಾಲ ಮುನ್ನಡೆಸಿದಂಥ ನನ್ನೆಲ್ಲ ವಿದ್ಯಾಗುರುಗಳು, ಇವತ್ತು ಈ ಶತಮಾನೋತ್ಸವದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಂಥ ಡೈನಾಮಿಕ್ ಪ್ರೆಸಿಡೆಂಟ್ ಅವಿನಾಶ್ ಪೋದ್ದಾರ್ ಅವರು, ನನ್ನ ಮಿತ್ರ ಸುಧೀರ್ ಕುಲಕರ್ಣಿ ಅವರು, ಇವತ್ತಿನ ಮುಖ್ಯ ಅತಿಥಿಗಳಾದ ಶ್ರೀ ಜಯಂತ್ ದೇಶಪಾಂಡೆ ಅವರು, ಮಹಾಪೌರರು, ಉಪಮಹಾಪೌರರು, ಶಿವಣಗಿಯವರು, ಅರವಿಂದ್ ಹುಣಗುಂದ್ ಅವರು, ಚಾಟೆ ಮೇಡಮ್, ಜೋಶಿ ಸರ್, ಹಾಗೂ ನನ್ನೆಲ್ಲ ಪ್ರೀತಿಯ 66ನೇ ಬ್ಯಾಚಿನ ವಿದ್ಯಾರ್ಥಿಗಳಿಲ್ಲಿ ಅದಾರ. ಅವರೆಲ್ಲರಿಗೂ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಈ ವರ್ಷ ಬಹಳ ವಿಶೇಷವಾದದ್ದು. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬ್ತಾ ಇದೆ. ಭಾರತದ ಕಾಂಗ್ರೆಸ್ ಅಧಿವೇಶನ 100 ವರ್ಷ ತುಂಬಿತು. ನಮ್ಮ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ ಒಂದು 100 ವರ್ಷ ತುಂಬಿದೆ. ರಾಷ್ಟ್ರವನ್ನು ಮುನ್ನಡೆಸುತ್ತಿರುವಂಥ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದಕ್ಕೂ 100 ವರ್ಷ ತುಂಬ್ತಾ ಇದೆ. ಬೇಂದ್ರೆ ಅವರಿಗೆ 4 ತಂತಿ ಆ ಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದು 50 ವರ್ಷ ತುಂಬ್ತಾ ಇದೆ. ಇದೆಲ್ಲದರ ಜೊತೆಗೆ ನಮ್ಮ ಹೆಮ್ಮೆಯ ಶಾಲೆ BK ಮಾಡೆಲ್ ಹೈಸ್ಕೂಲಿಗೆ 100 ವರ್ಷ. ಇವೆಲ್ಲವನ್ನು ನಾವು ನೆನಪು ಮಾಡಿಕೊಂಡ್ರೆ ರೋಮಾಂಚನ ಆಗ್ತದೆ. ನಿಜವಾಗಿಯೂ ನಮಗೆ ಶಿಕ್ಷಣವನ್ನು ನೀಡಿದಂಥ ಆ ಎಲ್ಲ ಗುರು ಹಿರಿಯರು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿ ಇವತ್ತು ಈ ಹಂತಕ್ಕೆ ನಿಲ್ಲಬೇಕಾದರೆ ಅವರ ಆಶೀರ್ವಾದ ನಮಗೆ ಬೆಂಬಲವಾಗಿ ನಿಂತಿದೆ. 1925 ಇವತ್ತಿಗೆ 100 ವರ್ಷ. ಒಂದು ಸಂಸ್ಥೆಯ ಇತಿಹಾಸದಲ್ಲಿ 100 ವರ್ಷ ಬಹಳ ಮಹತ್ವದ್ದು, ಅತ್ಯಂತ ಸಾರ್ಥಕವಾದಂಥದ್ದು. ಆ 100 ವರ್ಷದ ದಾರಿಯನ್ನು ನಾವು ಹಿಂದೆ ನೋಡಿದಾಗ ಎಷ್ಟೊಂದು ಘಟನೆಗಳು ನಡೆದಿದ್ದಾವೆ. ಇಲ್ಲಿ ಓದಿದಂಥ ಲಕ್ಷಾಂತರ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಬಹಳ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರುವುದನ್ನು ನಾವು ನೋಡಿದರೆ ನಿಜವಾಗಿಯೂ ಕಟ್ಟಿದಂಥ ವ್ಯಕ್ತಿಗಳು ದೂರದರ್ಶಿತ್ವವುಳ್ಳಂಥವ್ರು, ದ ಗ್ರೇಟ್ ವಿಷನರಿ ಪೀಪಲ್. ಅವರೆಲ್ಲ ದೂರದರ್ಶಿತ್ವ ಹೊಂದಿದಂಥವ್ರು. ಅವರ ವಿಚಾರ ಹೇಗಿತ್ತು ಅಂತಂದರೆ, ಆ ಕನಸು ಸಣ್ಣದಲ್ಲದು. ನಮ್ಮ ಅಬ್ದುಲ್ ಕಲಾಂ ಸಾಹೇಬರು ಒಂದು ಮಾತು ಹೇಳಿದರು, ಡ್ರೀಮ್ ಇಟ್ ಆ್ಯಂಡ್ ಡೂ ಇಟ್. ಮೊದಲು ಕನಸು ಕಾಣ್ರಿ. ಆ ಕನಸು ಹೆಂಗಿರಬೇಕು ಅಂತಂದರೆ, ಹಿಂದಿಯಲ್ಲಿ ಒಬ್ಬ ಕವಿ ಹೇಳ್ತಾನೆ, ಸಪ್ನೆ ಓ ನಹಿ जो नींद में आते हैं, सपने वो नहीं जो नींद में आते हैं, सपने वो है जो नींद को चुरा लेते हैं. ನಮ್ಮ ನಿದ್ರೆ ಕೆಡಿಸಬೇಕು, ಅವು ನಮ್ಮ ಸ್ವಪ್ನಗಳು. ಹಂಗೆ ನಿದ್ರೆ ಕೆಡಿಸಿಕೊಂಡು ನಮ್ಮ ಆ 13 ಜನ ಹಿರಿಯರು ಈ ಸಂಸ್ಥೆಯನ್ನು ಕಟ್ಟಿದರು. ಅವರ ಉದ್ದೇಶ ಹೇಗಿತ್ತು ಅಂತಂದರೆ, ಮ್ಯಾನ್ ಮೇಕಿಂಗ್ ಆ್ಯಂಡ್ ನೇಷನ್ ಬಿಲ್ಡಿಂಗ್, ಮನುಷ್ಯರನ್ನು ರೂಪಿಸುವುದು,
ತನ್ಮೂಲಕವಾಗಿ ದೇಶವನ್ನು ಕಟ್ಟುವುದು. ಆ ಒಂದು ಉದಾತ್ತವಾದ ಉದ್ದೇಶವನ್ನು ಹೊಂದಿದಂಥ ಆ ಹಿರಿಯರು ಆಂಗ್ಲರ ಕಾಲದಲ್ಲಿ ಬಹಳ ಸವಾಲುಗಳನ್ನು ಎದುರಿಸಿ ಇಲ್ಲಿಯ ಮಿಷನರಿ ಶಾಲೆಗಳಿಗೆ ಶೆಡ್ ಹೊಡೆದು ಈ ಸಂಸ್ಥೆಯನ್ನು ಕಟ್ಟಿದರು. ಸೆಂಟ್ ಪಾಲ್, ಸೆಂಟ್ ಮೇರಿ, ಸೆಂಟ್ ಜೋಸೆಫ್ ಎಂಥೆಂಥ ಶಾಲೆಗಳಿದ್ದು. ಅಂಥದ್ರೊಳಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ, ಕನ್ನಡ ಮಾಧ್ಯಮದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅವರ ವಿಚಾರಗಳು ಹೇಗಿದ್ದು ಅಂತಂದರೆ, ಅಮೇರಿಕೆಯ ಒಬ್ಬ ಚಿಂತಕ ಹೇಳ್ತಾನೆ, ಥಿಂಕ್ ಬಿಗ್, ಥಿಂಕ್ ಇನ್ ಎ ಬಿಗರ್ ವೇ, ದೊಡ್ಡದಾಗಿ ಆಲೋಚನೆ ಮಾಡಿರಿ. ವಿವೇಕಾನಂದರು ಅದನ್ನೇ ಹೇಳಿದರು, ಲೋ ಏಮ್ ಈಸ್ ಕ್ರೈಮ್, ಸಣ್ಣದಾದ ಗುರಿ ಅಪರಾಧ, ಅದಕ್ಕಾಗಿ ದೊಡ್ಡ ಗುರಿಯನ್ನು ಹೊಂದಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಆ ಉದ್ದೇಶದಿಂದ ಎಷ್ಟೋ ಏಳು ಬೀಳುಗಳನ್ನು ಅವರು ಅನುಭವಿಸಿದರು. ಮತ್ತೆ ನಾನು ಕಲಾಂ ಸಾಹೇಬರ ಮಾತಿಗೆ ಬರ್ತೇನೆ. ಅವ್ರು ಹೇಳ್ತಾರೆ, ನನಗೆ ಸ್ಫೂರ್ತಿಯನ್ನು ಕೊಟ್ಟಂಥದ್ದು ಯಾವುದು? ಸಮುದ್ರ, ಸಮುದ್ರದಲ್ಲಿಯ ತೆರೆಗಳು. ಅಂದರೆ ಅವರೊಬ್ಬರ ಬಡ ಮುಸ್ಲಿಂ ಮೀನುಗಾರರ ಮನೆಯಲ್ಲಿ ಹುಟ್ಟಿದಂಥ ಪ್ರತಿಭಾನ್ವಿತ ವ್ಯಕ್ತಿ. ರಾಮೇಶ್ವರದಲ್ಲಿ ದಿನಾ ಸಮುದ್ರದ ತೆರೆಗಳನ್ನು ನೋಡ್ತಿದ್ರು ಅವರು. ಆ ತೆರೆಗಳನ್ನು ನೋಡಿದಾಗ ಅವರಿಗೆ ಸ್ಫೂರ್ತಿ ಬಂತು. ಆಗ ಅವರೊಂದು ಮಾತು ಹೇಳ್ತಾರೆ, ಟೈಡ್ಸ್ ಆರ್ ಮೈ ಇನ್ಸ್ಪಿರೇಷನ್. ತೆರೆಗಳು, ಈ ಸಮುದ್ರದಲ್ಲಿ ಏಳ್ತಾ ಬೀಳ್ತಾ ಇರುವಂಥ ತೆರೆಗಳು ನನಗೆ ಪ್ರೇರಣೆ, ಸ್ಫೂರ್ತಿ. ಟೈಡ್ಸ್ ಆರ್ ಮೈ ಇನ್ಸ್ಪಿರೇಷನ್, ನಾಟ್ ಬಿಕಾಸ್ ದೇ ರೈಸ್ ಆ್ಯಂಡ್ ಫಾಲ್. ಅವು ಮೇಲಕ್ಕೆ ಏಳ್ತವೆ ಬೀಳ್ತವೆ ಅನ್ನೋ ಕಾರಣಕ್ಕಲ್ಲ, ಬಟ್ ಬಿಕಾಸ್ ದೇ ಫಾಲ್ ಆ್ಯಂಡ್ ರೈಸ್ ಅಗೈನ್. ಅವು ಬಿದ್ದು ಮತ್ತೆ ಮೇಲಕ್ಕೆ ಏಳ್ತವೆ. ಅಂದರೆ ಅವರು ಹೇಳುವ ಮಾತಿನ ತಾತ್ಪರ್ಯ, ಬೀಳುವುದು ಅವಮಾನವಲ್ಲ, ಬಿದ್ದು ಮತ್ತೆ ಏಳದಿರೆ ಅವಮಾನ. ಮನುಷ್ಯ ಬೀಳ್ತಾನೆ, ಮತ್ತೆ ನಾವು ಕಿತ್ಕೊಂಡು ಏಳಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಅಂಥ ಘಟನೆಗಳಿಗೆ ಸಾಕ್ಷಿಯಾಗಿರುವ ಬಿ ಕೆ ಮಾಡೆಲ್ ಹೈಸ್ಕೂಲಿನ 100 ವರ್ಷದ ಈ ಸಮಾರಂಭದಲ್ಲಿ ಅಂದಿನ ಜನ ಮಾಡಿದಂಥ ತ್ಯಾಗ, ನಿಸ್ಪೃಹವಾದ ಸೇವೆ, ಇವೆಲ್ಲವುಗಳನ್ನು ನಾವು ನೆನೆಸ್ಕೊಳ್ಬೇಕು. ಅವರು ನಾನು ಅನ್ನಲಿಲ್ಲ, ಅನ್ನಲಿಲ್ಲ. ಅವರು ಅಹಂಕಾರವನ್ನು ಬದಿಗಿಟ್ಟರು. ಉಯ್ ಅಂದ್ರೆ ಅವರು, ಉಯ್ ಅಂದರೆ ನಾವು ಅಂತೆಲ್ಲಿರ್ತದೆ ಅಲ್ಲಿ ಒಕ್ಕಟ್ಟಿರ್ತದೆ. ಅಂದರೆ ಒಬ್ಬನೇ ಆಗಿಬಿಡ್ತೇನೆ. ಅವರೆಲ್ಲರೂ ಸೇರಿ ಈ ಸಂಸ್ಥೆಯನ್ನು ಕಟ್ಟಿದರು. 3 ಸೂತ್ರಗಳು ಅವ್ರ ಕಣ್ಣು ಮುಂದಿದ್ದು. ಅವು ಏನು ಅಂತಂದರೆ, ಲೀಡ್, ಫಾಲೋ ಆರ್ ಕ್ವಿಟ್. ಈ ಮಾತುಗಳನ್ನು ನೆನಪು ಮಾಡ್ಕೋರಿ ನೀವು. ಯಾವುದೇ ಸಂಸ್ಥೆ ಯಶಸ್ವಿಯಾಗಿ ನಡೀಬೇಕಾದರೆ ಲೀಡ್ ಅಂದರೆ ಮುನ್ನಡೆಸು. ಎರಡನೇದ್ದೇನು ಅಂದರೆ ಯು ಫಾಲೋ. ಲೀಡ್ ಮಾಡೋಕ್ಕಾಗಲಿಲ್ಲ, ಯು ಜಸ್ಟ್ ಫಾಲೋ. ಅವು ಎರಡೂ ಆಗಲಿಲ್ಲ, ಯು ಪ್ಲೀಸ್ ಕ್ವಿಟ್. ಕೆಡಿಸ್ಬೇಡ್ರಿ. ಸಂಸ್ಥೆಗೆ ಹಾಲಂಥ ಸಂಸ್ಥೆಗೆ ಹುಳಿ ಹಿಂಡುವ ಕೆಲಸ ಮಾಡಬೇಡ್ರಿ. ಈ ಮಾತುಗಳನ್ನು ಅಂದಿನ ಹಿರಿಯರು ನೆನಪಿಟ್ಟುಕೊಂಡು ಕತ್ತಲೆಯ ಸಂದರ್ಭದಲ್ಲಿ ದೀಪವನ್ನು ಹಚ್ಚಿದರು, ಬೆಳಕಿನ ಬೀಜವನ್ನು ಬಿತ್ತಿದರು, ಬೆಳಕಿನ ಆ ದೊಡ್ಡ ಬೆಳೆಯನ್ನು ಬೆಳೆದರು. ಇವೆಲ್ಲ ನೀವೆಲ್ಲ ಕುಂತಿದ್ದೀರಿ, ಈ ಸಂಸ್ಥೆಯ ಹೆಮ್ಮೆಯ ದೀಪಗಳು ನೀವೆಲ್ಲ. ಈ ಸಂಸ್ಥೆ ಹಚ್ಚಿದ ದೀಪಗಳು. ಆ ದೀಪಗಳು ಆರದಂತೆ ಇಲ್ಲಿಯ ಹಿರಿಯರೆಲ್ಲ ನಿಮ್ಮನ್ನು ಯಾವಾಗಲೂ ಅದಕ್ಕೆ ಮಕ್ಕ ಬಂದಾಗ, ದೀಪಕ್ಕೆ ಮಕ್ಕ ಬಂತಂದ್ರೆ, ಕುಡಿ ಬಂತು ಅಂದ್ರೆ ಅದನ್ನು ತೆಗೆದು ಒಗಿತಾರೆ. ಅಂಥ ಕೆಲಸವನ್ನು ಇಂದಿನ ಎಲ್ಲ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಹಚ್ಚಿದಂತಹ ಶಿಕ್ಷಣದ ದೀಪ ಇವತ್ತು ನಂದಾದೀಪವಾಗಿದೆ. ಅದು ಆರದೇ ಇರುವಂಥ ಶಾಶ್ವತವಾದ ನಂದಾದೀಪವಾಗಿ ಇವತ್ತು ಬೆಳಗ್ತಾ ಇದೆ. ಅವರೆಲ್ಲ ಗ್ರೇಟ್ ಟೀಚರ್ಸ್. ಅದು ಒಂದು ಗ್ಯಾಲಕ್ಸಿ, ಅದು ಗ್ಯಾಲಕ್ಸಿ ಆಫ್ ಟೀಚರ್ಸ್. ಎಂಥೆಂಥ ಶಿಕ್ಷಕರಿದ್ದರು ಅವಾಗ. ಇಂಗ್ಳೆ ಸರು, ದೇಶಪಾಂಡೆ ಸರು, ಚಾಟೆ ಸರು, ಕುಲಕರ್ಣಿ ಸರು, ಎಸ್ ಕೆ ಜೋಶಿ ಅವರು, ಇವರೆಲ್ಲರನ್ನ ಯಾಕೆ ನೆನಪು ಮಾಡ್ಕೋತೇನೆ, RP ಕುಲಕರ್ಣಿ ಅವರು ವೆರಿ ಸ್ಮಾರ್ಟ್. ಒಬ್ಬ ಯುರೋಪಿಯನ್ ಕಂಡಂಗೆ ಕಾಣ್ತಿರೋ ಅವ್ರು. ರಾಜ ಕಟ್ಟಿದೆ ಎಲ್ಲ ಕುಂತಾರೆ, ಇಲ್ಲಿ ಸಂಬರಿಗೆ ಅವರೆಲ್ಲ ಕುಂತಾರ,
ನಮ್ಮ ಪೇಟ್ಕರ್ ಕುಂತಾರ ನೋಡ್ರಿ ಇಲ್ಲೆಲ್ಲ ನಗಲಿಕತ್ತಾರ ಅವ್ರು. ಇಷ್ಟು ಸ್ಮಾರ್ಟ್ ಇದ್ರು ಅವರು. ಆಗಿನ ಕಾಲಕ್ಕೆ ಭಾರಿ ಅವ್ರು ಮೋಟ್ರ್ ಸೈಕಲ್ ಮ್ಯಾಗ ಬರ್ತಿದ್ರು. ಅದನ್ನು ಮುಟ್ಟಿ ನೋಡೋದನ್ನ ಒಂದು ಭಾಗ್ಯ ನಮಗೆ. ಮುಟ್ಟಿ ನೋಡ್ತಿದ್ದು ನಾವು. ಆರ್ ಪಿ ಕುಲಕರ್ಣಿ ಸರ್ ಗಾಡಿ ಅಂದ್ರೆ. ಇವೆಲ್ಲ ನಾ ಯಾಕೆ ನೆನಪು ಮಾಡ್ಕೋತೇನೆ, ಹುದ್ದಾರ್ ಸರ್ ಡ್ರಾಯಿಂಗ್ ಇಷ್ಟು ಚಂದ, ಎನ್ ಆರ್ ದೇಶಪಾಂಡೆ ಸರ್ ಹ್ಯಾಂಡ್ ರೈಟಿಂಗ್ ಇಷ್ಟು ಬ್ಯೂಟಿಫುಲ್, ಹೇಗೆ ಬರೀಬೇಕು ಅದನ್ನೆಲ್ಲ ಕಲಿಸ್ತಿದ್ರು. ದೋಸ್ ಆರ್ ಗ್ರೇಟ್ ಟೀಚರ್ಸ್. ಅವರೆಲ್ಲರೂ ನಮಗೆ ಇವತ್ತು ಸ್ಫೂರ್ತಿ, ಪ್ರೇರಣೆಯಾಗಿ, ದೊಡ್ಡ ಶಕ್ತಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಒಂದು ಮಾತು ಹೇಳ್ತಿದ್ರು ನಮ್ಮ ಸರ್, ನೆವರ್ ವೇಟ್ ಫಾರ್ ಎ ಪರ್ಫೆಕ್ಟ್ ಮೂಮೆಂಟ್. ಈಗೇನು ಹುಡುಗರು ನೆನಪಿಟ್ಕೋಬೇಕಿದನ್ನು. ನೆವರ್ ವೇಟ್ ಫಾರ್ ಎ ಪರ್ಫೆಕ್ಟ್ ಮೂಮೆಂಟ್, ಜಸ್ಟ್ ಟೇಕ್ ಎ ಮೂಮೆಂಟ್ ಆ್ಯಂಡ್ ಮೇಕ್ ಇಟ್ ಪರ್ಫೆಕ್ಟ್. ಮೊದಲು ಆ ಕ್ಷಣವನ್ನು ನೀವು ತಗೊಳ್ರಿ, ಅದನ್ನು ಪರ್ಫೆಕ್ಟ್ ಮಾಡಿರಿ. 100 ದಾರಿಗಳಿವೆ ಬೆಳಕಿನ ಅರಮನೆಗೆ. 100 ದಾರಿ ಅದಾವಂತ 100 ದಾರಿ ಹಿಡಿಬಾರ್ದು. ಅದರಾಗ ಒಂದೇ ಒಂದು ದಾರಿಯಲ್ಲಿ ಹೋಗಬೇಕು. ನಾವು ಯಾವಾಗಲೂ ಒಂದು ದಾರಿ ಹಿಡಿದ್ರೆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಅದ. ಅದಕ್ಕಾಗಿ ಆ ಶಿಕ್ಷಕರೆಲ್ಲ ಓದಿ ಚೆಂದಾಗಿ ತಯಾರು ಮಾಡಿಕೊಂಡು ಕಣ್ಣಿಟ್ಟು ಕಲಿಸ್ತಿದ್ರು. ಈಗಿನ ಹಂಗೆ ಯಾವುದೇ ಒಂದು ಮೀಡಿಯಾ ಇರಲಿಲ್ಲ, ಟೆಕ್ನಿಕಲ್ ಯಾವುದೂ ನಮ್ಮಲ್ಲಿ ಮುಂದಿರಲಿಲ್ಲ. ಅಂಥ ಎಲ್ಲವುಗಳನ್ನು ನಾವು ನೆನಪು ಪಡ್ಕೊಂಡ್ರೆ ಅವ್ರು ನಮಗೆ ಬರಹ, ಭಾಷೆ, ಸಂಸ್ಕಾರ, ಸಂಸ್ಕೃತಿ ಇವೆಲ್ಲ ಕಳಿಸಿದ್ರು. ಸುಧೀರದು ಶಾಣೆ ಹುಡುಗರು ಅವರು. ಅವಾಗ ಅವರು ಸೈನ್ಸ್ ಮಾಡಿದ್ರು, ನಾವೆಲ್ಲ ದೊಡ್ಡ ಕಂಪ್ನಿ ನಮ್ಮನ್ನು ಆಡ್ಸೋಕ್ಕೆ ಹೋಗೋದು ಬಿಟ್ರು. ಇದ್ದದ್ದು ಹೇಳಕತ್ತೇನೆ ನಾನು. ನಮ್ಮ ಸತೀಶ್ ಕುಲಕರ್ಣಿ ಬಂದಿದ್ರೆ ಅವ್ರು ಇಲ್ಲಿ ಎಲ್ಲಿ ಅದಾರೆ ನೋಡ್ಬೇಕು. ಅವರು ಡಾಕ್ಟರ್ ಆಗ್ಯಾರ ಇಲ್ಲಿ. ಸತೀಶ್ ಕುಲಕರ್ಣಿ ಅವರೆಲ್ಲ ನಮ್ಮ ಬ್ಯಾಚ್ಮೇಟ್ಸ್ ಅವರೆಲ್ಲ. ಅವರು ಇವತ್ತಿಗೂ ನಮ್ಮ ಹೆಲ್ತ್ ಕೇರ್ ಟೇಕರ್ ಅವರೆಲ್ಲ. ನಮ್ಮ ಯಾವಾಗಲೂ ಕೇರ್ ತೊಗೋತಾರೆ ಅವ್ರು. ಇದನ್ನೆಲ್ಲ ಯಾಕೆ ನೆನಪು ಮಾಡ್ಕೋಬೇಕಂದ್ರೆ ಮಾರ್ಕ್ಸ್ ಮುಖ್ಯ ಇರಲಿಲ್ಲ ಅವಾಗ. ಈಗ ನಮ್ಮ ತಂದೆ ತಾಯಿಗಳು ಮಾರ್ಕ್ಸ್ ನೋಡ್ತಾರೆ. ಅವರೆಲ್ಲ ಏನಾಗ್ಯಾರ ರೀ, ಮಾರ್ಕ್ಸ್ವಾದಿಗಳಾಗ್ಯಾರ. ದೇ ಹ್ಯಾವ್ ಬಿಕಮ್ ಮಾರ್ಕ್ಸಿಸ್ಟ್. 99 ಪಾಯಿಂಟ್ ಬಂತಂದ್ರೆ ಇನ್ನೊಂದು ಪಾಯಿಂಟ್ ಎಲ್ಲಿ ಹೋಗ್ಯತ್ತಂತಾರೆ ಅವ್ರು. ಯಾಕ್ರಿ ಮಂತೇಶ್, ಇನ್ನೊಂದು ಪಾಯಿಂಟ್ ಎಲ್ಲಿ ಹೋಯ್ತು? 1 ಪಾಯಿಂಟ್ ಈಸ್ ಮಿಸ್ಸಿಂಗ್. ನಾವೆಲ್ಲ ಏನು ರೀ 35 ತೊಗೊಂಡ್ರೆ ಭಾರಿ. ಇಂಥ ಕಾಲದಲ್ಲಿ ನಾವು ಓದಿ ಹೆಂಗಿದ್ದು, ಈ ಗ್ರೌಂಡ್ ಎಲ್ಲ ನೀರಾಗ ಮೊಣಕಾಲು ತನಕ ನೀರು ರೀ, ಮೊಣಕಾಲು ತನಕ ನೀರು. ಇಷ್ಟು ತ್ರಾಸಿತ್ತವಾಗ. ಈಗಿನ ಹಂಗೆ ಯಾವ ಸೌಲಭ್ಯವೂ ಇರಲಿಲ್ಲ. ಅದಕ್ಕಾಗಿ ಒಂದು ಮಾತು ಹೇಳ್ತೀರಿ ನಮ್ಮ ಗುರುಗಳು, ಕಂಟೈನರ್ ಈಸ್ ನಾಟ್ ಇಂಪಾರ್ಟೆಂಟ್. ನೀವು ತಿಳ್ಕೋರಿ, ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ನೀವು ಬೆಳ್ಳಿ ತಾಟ್ನ್ಯಾಗ ಬದ್ನಿಕಾಯಿ ಪಲ್ಯ ಹಚ್ಚಿ ನೀಡಿದ್ರೂ ಅಷ್ಟೇ, ಅಲ್ಯೂಮಿನಿಯಂ ತಾಟ್ನ್ಯಾಗ ಬೇರೆ ಏನು ಕೊಟ್ಟರು ಅಷ್ಟೇ. ಕಂಟೈನರ್ ಈಸ್ ನಾಟ್ ಇಂಪಾರ್ಟೆಂಟ್, ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ಆ ಒಂದು ಮಾತುಗಳನ್ನು ನಾವು ಯಾಕೆ ನೆನಪು ಮಾಡ್ಕೋಬೇಕು ಅಂತಂದರೆ, ಇವತ್ತು ನಮ್ಮ ಅನೇಕ ಹಳೆಯ ವಿದ್ಯಾರ್ಥಿಗಳಲ್ಲಿ ಬಂದಿದ್ದಾರೆ. ಆ ಹಳೆಯ ವಿದ್ಯಾರ್ಥಿಗಳಿಗೆ ನಂದೊಂದು ಮಾತು, ಯು ಆರ್ ದ ಅಸೆಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ನೀವೆಲ್ಲ ಈ ಶಾಲೆಯ ಸಂಪತ್ತು, ಎಂದೂ ಕಳೆದುಕೊಳ್ಳಲಾರದ ಸಂಪತ್ತು ನೀವು. ಅದಕ್ಕಾಗಿ ಲಕ್ಷ್ಮಿ ಬರಬೇಕು. ಯಾವುದರ ಮೂಲಕ ಬರಬೇಕು? ಸರಸ್ವತಿಯ ಮೂಲಕ ಬರಬೇಕು. ನಾವು ಲಕ್ಷ್ಮೀ ಪೂಜಾ ಮಾಡಿದ್ರೆ ಅಲ್ಲ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ನಾವು ಹಾಡಂದ್ರೆ ಅಲ್ಲದು. ಏನು ರೀ, ನಾವು ಸರಸ್ವತಿಯ ಆರಾಧನೆ ಮಾಡಿ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂಗೆ ಆಗಬೇಕು ಅಂತ ನಮ್ಮ ಶಿಕ್ಷಕರು ಕಲಿಸಿದರು. ಅದಕ್ಕಾಗಿ ನಾವು ಏನೇ ಆಗಲಿ ಇವತ್ತು ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಬೆಳಗಾವಿಯಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇದೆ. ಅದರ ಎಂಬ್ಲೆಮ್ ತಯಾರು ಮಾಡಬೇಕಾದ್ರೆ ನಾವು ಆ ಕಮಿಟಿಯಲ್ಲಿ ಏನು ಹಾಕಿದ್ದಾರೆ? ಮೊದಲು ಮಾನವನಾಗು, ನೀ ಬೇಕಾದ್ದಾಗು, ಮೊದಲು ಮನುಷ್ಯ ಆಗು. ಇವತ್ತು ನಮ್ಮಲ್ಲೆಲ್ಲ ಪ್ಯಾಕೇಜ್ ನೋಡ್ತಾರೆ ರೀ ಹೆಣ್ಮಕ್ಳು ಮದುವೆ ಆಗ್ಬೇಕಾರೆ. ಆ ಹುಡುಗನಕ್ಕಿಂತ ಹುಡುಗಿ ಪ್ಯಾಕೇಜ್ ಯಾವಾಗಲೂ ಹೆಚ್ಚಿರ್ತದೆ. ₹1 ಕಡಿಮೆ ಇತ್ತಂದ್ರೆ ಜಸ್ಟ್ ಸಿ ರಿಜೆಕ್ಟ್ಸ್. ಅಗೇನ್ ಐ ಗೋ ಟು ಮಹಾಂತೇಶ್. ಯಾಕಂದರೆ 26 ದೇಶ ಅಡ್ಡಾಡಿ ಬಂದು ಹುಡುಗ ಮಹಾಂತೇಶ್ ಒಕ್ಕುಂದ್. ಐ ಆಮ್ ಪ್ರೌಡ್ ಆಫ್ ಯು ಡಿಯರ್, ಐ ಆಮ್ ಪ್ರೌಡ್ ಆಫ್ ಯು. ಅಂಥ ಹುಡುಗರು ಈ ಶಾಲೆಯಲ್ಲಿ ತಯಾರಾದರ್ರಿ. RLSನಲ್ಲಿ ಓದಿದ್ರು ಅವರು ನಮ್ಮ ವಿದ್ಯಾರ್ಥಿಯಾಗಿ. 26 ದೇಶಗಳಲ್ಲಿ ಕೆಲಸ ಮಾಡಿ ಬಂದಂಥ ಮಹಾನ್ ಪ್ರತಿಭಾವಂತ ನಮ್ಮ ಮಹಾಂತೇಶ್. ಅದಕ್ಕಾಗಿ ನಾವು ಏನು ಹೇಳೋದಂದರೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಈಗ ನಾ ಏನಿದ್ದೆ ಇವತ್ತು ಏನಾಗಿದ್ದೇನೆ.
ಎಷ್ಟೆಷ್ಟು ಸರ್ ನಮ್ಮನ್ನು ಹೊಡಿತಿದ್ರು. ಡಿ ವಿ ದೇಶಪಾಂಡೆ ಅವರು ಡಸ್ಟರ್ಲೇ ಹೊಡೆಯವರು, ಕೈಯಾಗ ಚಾಕ್ಪೀಸ್ ಇರ್ತಿದ್ದು ಅಲ್ಲಿ ಒಗೆದು ಬಿಡೋರು ಹಿಂಗೆ ಅವ್ರು. ಅಂದರೆ ಇವೆಲ್ಲ ಆವಾಗ ಹೊಡೆ ಬಡೆ ಮಾಡಿದರು. ನಾವೆಲ್ಲ ತಿಂದು ಅಂತ ತಿಳ್ಕೊಂಡು ಚಡಿಲಗೆ ಛಮ್ ಛಮ್ ವಿದ್ಯಾ ಏ ಘಮ್ ಘಮ್ ಅವ್ರು ಹಂಗೆ ಹೊಡೆದ್ರು. ಮೊದಲು ಬಂದು ಚಡಿ ಎಲ್ಲ ಇಡ್ತಿದ್ರು ಟೇಬಲ್ ಮ್ಯಾಗ. ಈಗೇನ್ರ ನೀವು ಹೊಡೆಯೋದನ್ನು ಕಲ್ಪನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಅದ ಇವತ್ತು, ಮಕ್ಕಳಿಗೆ ನಾವು ಏನೂ ಅನ್ನೋ ಹಂಗಿಲ್ಲ, ನಥಿಂಗ್. ಅದಕ್ಕಾಗಿ ಈ ಅಲ್ಮಾ ಮೇಟರ್ ನಮ್ಮ ಮಾತೃ ಸಂಸ್ಥೆ ಏನದಲ್ಲ, ಒಂದು ಉದಾಹರಣೆ ಕೊಡ್ತೇನೆ. ನಾ ಲಿಂಗರಾಜ್ ಕಾಲೇಜ್ನಲ್ಲಿ ಇದ್ದಾಗ ಒಬ್ಬರು ಅಜ್ಜ ಬಂದ್ರಿ. ಆ್ಯಕ್ಚುಲಿ ಅವರ ಗೋಡೆಯನ್ನು ಅಪ್ಕೊಂಡು ನಿಂತಿದ್ರು. ಹಿಂಗೆ ಸಾಯಂಕಾಲ 6 ಗಂಟೆ ಆಗಿತ್ತು. ಗೋಡೆ ಅಪ್ಕೊಂಡು ಯಾಕೆ ನಿಂತಿದ್ರು ಅಂದ್ರೆ ನಾವು ಹೋಗಿ ಕೇಳಿದೆ, ಸರ್ ನಿಮಗೇನಾದರೂ ಹೆಲ್ಪ್ ಮಾಡಬೇಕಾ, ಏನು ತ್ರಾಸಾಗೈತೇನೆ ಅಂಥೇಳಿ. ಆಗ ಅವರೊಂದು ಮಾತು ಹೇಳಿದರು. ಏನಂತ? ಡೋಂಟ್ ಡಿಸ್ಟರ್ಬ್ ಮೀ, ಲೆಟ್ ಮೀ ಫೀಲ್ ಮೈ ಅಲ್ಮಾ ಮೇಟರ್ ಅಂತ ಹೇಳಿದರು. ಡೋಂಟ್ ಡಿಸ್ಟರ್ಬ್. ನಾನು ನನ್ನ ಮಾತೃ ಸಂಸ್ಥೆಯನ್ನು ಅನುಭವಿಸ್ತಾ ಇದ್ದೇನೆ, ಆನಂದಿಸ್ತಾ ಇದ್ದೇನೆ, ಗೋಡೆಗೆ ಕಿವಿ ಹೆಚ್ಚಿ ನಾ ಕೇಳ್ತಾ ಇದ್ದೇನೆ. ಈ ಕ್ಲಾಸ್ ರೂಮ್ನಲ್ಲಿ ಯಾರು ಕ್ಲಾಸ್ ತೊಗೋತಿದ್ರು ನೋಡ್ರಿ, ಇವೆಲ್ಲ ಯಾಕೆ ನಾ ಹೇಳ್ತೇನೆ, ಅವ್ರು ಯಾರೂ ಅಲ್ಲ, H.T. ಸಾಸ್ನೂರ್. ಆಮೇಲೆ ಅವರು KPSC ಮೆಂಬರ್ ಆದರು, ಭಾಳ ದೊಡ್ಡ ವಿದ್ವಾಂಸರು H.T. ಸಾಸ್ನೂರ್ ಅವರು. ಇವೆಲ್ಲ ಹೇಳಬೇಕಾದ್ರೆ ನಾವು ಇವತ್ತು ಏನೇ ಮಾಡಿದರೂ, ನಾನು ನಿಮ್ಮ ಸಮಯ ಭಾಳ ತಗೋದಲ್ಲ. ಇನ್ನೂ ನಮ್ಮ ದುಬೈದಿಂದ ಬಂದಂಥ ನಮ್ಮ ಹೆಮ್ಮೆಯ ಶಾಲೆಯ ವಿದ್ಯಾರ್ಥಿ ಜಯಂತ್ ದೇಶಪಾಂಡೆ ಅವರು ಮಾತಾಡೋರದಾರೆ. ಅದಕ್ಕಾಗಿ ಯಾವುದನ್ನಾದರೂ ನಾವು ಗುರಿ ಇಟ್ಕೋಬೇಕಾದ್ರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಈ ವೇದಿಕೆಗೆ ಇನ್ನೇನು 2 ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವು ಈ ಸಂಸ್ಥೆಯ ವತಿಯಿಂದ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲಿದೆ ಇಲ್ಲ, ಇವರು ಅವರು ಮಾತಾಡ್ತಾರಲ್ಲ, ನಾವು ಅವ್ರು ಮಾತಾಡಲಿ, ಭಾಳ ಮಾತಾಡಬಾರ್ದು, ಟೈಮು ಆಗ್ಯದ. ಅದಕ್ಕೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ನಮ್ಮ ಹಿಂದಿ ಶಿಕ್ಷಕರು ಹೇಳ್ತಿದ್ರು. ಆಸ್ಮಾ ಕೋ ಛೋನೆ ಕಾ ಜುನೂನ್ ರಖೋ. ಇವತ್ತು ನಾವು ಸಿನಿಮಾದ ಹಾಡುಗಳನ್ನು ಕೇಳ್ತೇವೆ. ತುಮ್ ಜೋ ಕಹೆ ದೋ ತೋ ಚಾಂದ ತಾರೋಂಕೋ ತೋಡಲಾವುಂಗ ಮೈ. ಮೊನ್ನೊಂದು ನಮ್ಮ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಬಂದಿತ್ತು ರೀ. ಅವ ಹಾಡು ಅನ್ಕೋತ ಬರ್ತಾನೆ, ನಮ್ಮಂಗೆ ವಯಸ್ಸಾದವ, ಹೆಂಡ್ತಿ ಅಡುಗೆ ಮಾಡ್ತಿರ್ತಾಳೆ, ತಿರಿಗಕ್ಕೆ ಏನಂತಾಳೆ, ಜಾವ್ ತೋಡ್ಲಾವ್ ಅಂತಾಳೆ. ಅದನ್ನು ಹರ್ಕೊಂಬಾನಿ ಯಾವ ನಕ್ಷತ್ರಗಳನ್ನು ಏನು ಚಂದ್ರ ನಕ್ಷತ್ರ ತರ್ತೇನಂದ್ರೆ ಭಾಳ ದೊಡ್ಡ ಮಾತದು. ಆದರೆ ಈ ಮಾತು ಕೇಳ್ರಿ, ಆಸ್ಮಾ ಕೋ ಛೋನೆ ಕಾ ಜುನೂನ್ ರಖೋ ಪ್ಯಾಷನ್ ಜಮೀ ಪರ್ ರಾಹೆ ಖುದ್ ಬ ಖುದ್ ನಿಕಲ್ ಆಯಂಗೆ. ಈ ಭೂಮಿಯ ಮೇಲೆ ತಾವಾಗಿಯೇ ದಾರಿಗಳು ಅವು ನಮಗೆ ಸಿಗ್ತಾವೆ, ನಾವು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಮೇಲಿನ ಮೇಲೆ ಬರಬೇಕು. ನಾನು ಈ ಹೆಮ್ಮೆಯ ಶಾಲೆಗೆ ಅನೇಕ ಸಲ ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸುವಂಥ ಮಾತುಗಳನ್ನು ಹೇಳಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೇನೆ. ಯಾಕಂದರೆ ಅದು ನಮ್ಮ ಕೆಲಸ, ಪ್ರೊಫೆಷನ್, ಮಾಸ್ತರಿಕೆ. ಭಾಳ ಮಂದಿ ಮಾಸ್ತರ್ ಆಗಿಲ್ಲ ನಮ್ಮ ಬ್ಯಾಚ್ನವರು, ಡಾಕ್ಟರು, ಎಂಜಿನಿಯರು, ಬಿಸ್ನೆಸ್ ಮನ್ ಆಗ್ಯಾರ, ಅದಾರ. ಇಲ್ಲಿ ಸತೀಶ್ ಕುಲಕರ್ಣಿ ಅವರು ಬಂದಾರ. ಇವೆಲ್ಲ ಯಾಕೆ ನಾ ಹೇಳೋದು ಅಂತಂದ್ರೆ, 100 ವರ್ಷಗಳ ಈ ಸುದೀರ್ಘವಾದ ಪಯಣದಲ್ಲಿ ಒಬ್ಬ ವಿದ್ಯಾರ್ಥಿ ಈ ಸಂಸ್ಥೆಯ ಬಗ್ಗೆ ಯಾವ ಆಲೋಚನೆ ಮಾಡಬೇಕು, ಇದಕ್ಕೆ ನಾ ಏನು ಕೊಡ್ಲಿಕ್ಕೆ ಸಾಧ್ಯ ಅದ. ಅಕ್ಕ ಮಹಾದೇವಿ ಮನೆಯನ್ನು ಬಿಟ್ಟು ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾಳೆ ತಂದೆ ತಾಯಿಗಳಿಗೆ, ನಿಮ್ಮ ಮುಡಿಗೆ ಹೂವು ತರುವೇನಲ್ಲದೆ ಹುಲ್ಲು ತಾರೇನು ಅಂಥೇಳಿ. ನಾವು ಆ ರೀತಿಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಮುಡಿಗೆ ಹೂವು ತರುವಂಥ ಕೆಲಸ ಮಾಡೋಣ ಅನ್ನುವ ಮೂಲಕವಾಗಿ ಇಂದಿನ ಸಮಾರಂಭಕ್ಕೆ ಆಗಮಿಸಿದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನು, ಡಾಕ್ಟರ್
ಪ್ರಭಾಕರ್ ಕೋರೆ ಅವರನ್ನು ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಡೈನಾಮಿಕ್ ಪ್ರೆಸಿಡೆಂಟ್ ಅವರು. ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ನಾನೊಂದು ಸಣ್ಣ ಗೌರವವನ್ನು ಮಾಡ್ತೇನೆ.